ಶನಿವಾರ ಮತ್ತೆ ಭಾನುವಾರದ ಸಂಚಿಕೆ ಬಹಳನೇ ಚೆನ್ನಾಗಿದೆ ನೋಡಿ. ಗಿಲ್ಲಿಗೆ ಕಾಲ್ ಮಾಡಿದ್ರೆ ಸಕ್ಕತ್ತಾಗಿ ರೊಮ್ಯಾಂಟಿಕ್ ಆಗಿ ಒಂದು ಹಾಡನ್ನ ಹೇಳ್ತಾರೆ, ಮ್ಯಾರೇಜ್ ಸಾಂಗ್ ಅನ್ನ ಹೇಳ್ತಾರೆ. ಗಿಲ್ಲಿಗೆ ಇಂಪ್ರೆಸ್ ಒಂದು ಮಾಡಬೇಕು ಅಂತ ಕಾವ್ಯ ಸುಮ್ನೆ ಓಕೆ ಓಕೆ ಅಂತ ಒಂದು ರಿಯಾಕ್ಷನ್ ಕೊಡ್ತಾರೆ. ಆಗ ಕಾವ್ಯ ನಾಚಿ ನೀರಾಗ್ತಾರೆ. ಗಿಲ್ಲಿ ಕಡೆಯಿಂದ ಹಾಡು ಹೇಳ್ತಾ ಇದ್ದಾರೆ. ಅವ್ರನ್ನ ಅಂದ್ರೆ ಕಾಲೆಳೆಯುವಂತದ್ದೆಲ್ಲವೂ ಕೂಡ ಅಲ್ಲಿ ಜನರು ಕೂತ್ಕೊಂಡಿದ್ದವರು ಮಾಡ್ತಿರ್ತಾರೆ. ಜಡ್ಜಸ್ಗಳು ಜೋರಾಗಿ ಕೂಗ್ತಾರೆ. ಗಿಲ್ಲಿ ಅವರು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತಾರೆ. ಆಗ ಜನರು ಮತ್ತೆ ಜಡ್ಜಸ್ಗಳು ಕೂಗ್ತಾರೆ. ಆಗ ನಾಚಿ ನೀರಾಗ್ತಾರೆ ಕಾವ್ಯ. ಎಪಿಸೋಡ್ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್ಸ್ ಮಿಸ್ ಮಾಡದೆ ನೋಡಿ. ನೆನ್ನೆನೂ ಕೂಡ ಬಂತು, ಇವತ್ತು ಕೂಡ ಬರುತ್ತೆ. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ. ತಂದೆ ತಾಯಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಗಿಲ್ಲಿ ನಟ ಅವರು ಎಷ್ಟೊಂದು ಬಿಸಿ ಅಂದ್ರೆ ನೋಡಿ, ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಹೋಗಕ್ ಆಗೋದಿಲ್ಲ. ಕಾವ್ಯ ಮತ್ತೆ ಸ್ಪಂದನ ಅವರು ಈ ಒಂದು ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗಿರ್ತಾರೆ, ಗೆಸ್ಟ್ ಆಗಿ ಹೋಗಿರ್ತಾರೆ. ತುಂಬಾನೇ ಸಖತ್ತಾಗಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ. ಬಟ್ ಒಟ್ಟಿಗೆ ಆಗಾಗ ಕಾಣಿಸ್ಕೊತಾ ಇರ್ತಾರೆ. ಬಟ್ ಈಗ ಕಾಲ್ ಮಾಡುವ ಮೂಲಕ ಕಾವ್ಯ ಅವರು ಗಿಲ್ಲಿ ಜೊತೆ ಮಾತನಾಡುತ್ತಾರೆ. ಆಗ ಮದ್ವೆ ಯಾವಾಗ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಅಲ್ಲಿದ್ದಂತ ಜನರು, ವೀಕ್ಷಕರು. ಅಂದ್ರೆ ಅಲ್ಲಿ ಜಡ್ಜಸ್ಗಳು ಕೂಡ ಕೇಳ್ತಾರೆ ಯಾವಾಗ ಮದ್ವೆ ಅಂತ. ಆದ್ರೆ ನೋ ಕಮೆಂಟ್ಸ್ ಅನ್ಬಿಡ್ತಾರೆ ಎಲ್ಲದಕ್ಕೂ ಕಾವ್ಯ ಅವರು. ನಿಮ್ಗೆ ಅನ್ಸುತ್ತೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಒಂದಾಗ್ಬೇಕಾ? ಜೋಡಿ ನಿಮ್ಗೂ ಕೂಡ ಇಷ್ಟ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ. ತುಂಬಾನೇ ಅತ್ಯುತ್ತಮವಾದಂತಹ ಒಂದು ಜೋಡಿ ಅಂತಾನೆ ಹೇಳ್ಬಹುದು.